ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್. ಇವತ್ತು ನಾವು ನನ್ನ ಮಗನ ಫ್ರೀ ಫೋಟೋಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಯಾರು ಫೋಟೋಶೂಟ್ ಮಾಡಿದ್ರು, ಎಲ್ಲಿ ಮಾಡಿಸಿದ್ವಿ, ಎಷ್ಟು ಪೇಮೆಂಟ್ ಆಯಿತು, ಆಮೇಲೆ ಯಾವ ಥರ ಫೋಟೋಸ್ಗೆ ನಾವು ಕಷ್ಟಪಟ್ವಿ, ಎಲ್ಲ ವಿಡಿಯೋವನ್ನು ನಾನು ತೋರಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು, ನಾವು ಇಲ್ಲಿಯೇ ಫೋಟೋ ಶೂಟ್ ಮಾಡಿರುವಂಥದ್ದು. ತುಂಬ ಕಡೆ ಹುಡುಕ್ತಾ ಇದ್ದೆ ನಾನು. ನನಗೆ ಗ್ರೀನ್ ಟೈಪಲ್ಲಿ ಬೇಕಿತ್ತು ಫೋಟೋಶೂಟ್. ಹಾಗೆ ಯೋಚನೆ ಮಾಡ್ತಾ ಇದ್ದೆ ಎಲ್ಲಿ ಫೋಟೋಶೂಟ್ ಮಾಡ್ಬೋದು ಅಂತ. ಫೈನಲಿ ನನ್ನ ಮನೆ ಹತ್ತಿರವೇ ನನಗೆ ಒಳ್ಳೆಯ ಪ್ಲೇಸ್ ಸಿಕ್ತು. ನೋಡ್ಬೋದು ನೀವು, ಲಸ್ರಾದು ಪ್ಲ್ಯಾಂಟೇಷನ್ ಅಂತ ಅಡಿಕೆ ಗಿಡ ಫುಲ್ ಹಾಕಿದ್ದಾರೆ. ಅದರ ಮಿಡ್ಲಲ್ಲಿ ಪೈನಾಪಲ್ ಗಿಡವನ್ನು ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಾವು ಸಂಜೆ ಒಂದು 5:30 ಹಾಗೆ ಮನೆ ಬಿಟ್ವಿ. ಫೋಟೋಗ್ರಾಫರ್ ಹೇಳಿದರು, ಮಾರ್ನಿಂಗ್ ನನಗೆ ಟೈಮ್ ಕೊಡಿ, ಇಲ್ಲಾಂದರೆ ಸಂಜೆ ಟೈಮ್ ಕೊಡಿ ಅಂತ. ಹಾಗಾಗಿ ನಾವು ಸಂಜೆ ಕೇಳಿದ್ವಿ. ಅವರಿಬ್ಬರು ಬಂದಿದ್ದರು ಫೋಟೋಶೂಟ್ಗೆ. ನೋಡ್ಬೋದು ನೀವು, ಫುಲ್ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಗ್ರೀನ್, ತುಂಬ ಚೆನ್ನಾಗಿದೆ. ಫೋಟೋಶೂಟ್ಗೆ ಫುಲ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ನಾವು ಮನೆಯಿಂದ ಬರುವಾಗ ನೋಡ್ಬೋದು, ಒಂದು ಚಾಪೆ ತಗೊಂಡು ಬಂದಿದ್ವಿ, ಜೊತೆಗೆ 2 ಪಿಲ್ಲೋ, ಆಮೇಲೆ ಕೆಳಗಡೆ ಹಾಕೋಕ್ಕೆ ಒಂದು ಸ್ಮೂತ್ ಟೈಪ್ ಇರುವಂತಹ ಒಂದು ಟವೆಲ್ ತಗೊಂಡು ಬಂದಿದ್ವಿ. ಸ್ವಲ್ಪ ಆಟ ಸಾಮಾನು ತಗೊಂಡು ಬಂದಿದ್ವಿ. ಅವರು ಬರುವಾಗ ಬಲೂನ್ಸ್ ಆಗಿರ್ಬೋದು, ಆಮೇಲೆ ಕೆಲವು ಐಟಮ್ಗಳನ್ನು ತಂದಿದ್ರು. ನೋಡ್ಬೋದು ನೀವು, ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಅಲ್ಲೊಬ್ಬರು ನಿಂತಿದ್ದಾರಲ್ವ, ಅವರು ಮಿನಿ ಆಂಟಿ ಅಂತ. ಈ ಜಾಗನ ನೋಡ್ಕೊಳ್ತಾರೆ ಅವರು. ಅವರ ಮನೆ ಆ ಕಡೆ ಇದೆ. ಬಟ್ ನಾನು ಫೋನ್ ಮಾಡಿ ಪರ್ಮಿಷನ್ ಕೇಳಿದೆ ಅವ್ರ ಜೊತೆ, ಹೀಗೆ ಫೋಟೋ ತೆಗಿತೀವಿ ನಾವು ಅಂತ. ಅವರು ಓಕೆ ನಾನೇ ಬರ್ತೀನಿ ಅಂತ ಫುಲ್ ಖುಷಿಯಲ್ಲಿ ಬಂದರು. ತುಂಬ ಹೆಲ್ಪ್ ಮಾಡಿದರು ನನಗೆ. ನೋಡ್ಬೋದು 1 ಅಂತ ನಾನು ನಂಬರ್ ತಗೊಂಡೆ. ಯಾವ ಥರ ಫೋಟೋಶೂಟ್ ಮಾಡೋದು ಅಂತ ಐಡಿಯಾಸ್ ನೋಡ್ತಾ ಇರುವಾಗ ಈ ಥರ ಐಡಿಯಾಸ್ ಬಂತು. 1 ಅಂತ ಬಲೂನಲ್ಲಿ ತಗೊಂಡೆ. ತುಂಬ ಚೆನ್ನಾಗಿತ್ತು ಅದು. ನೋಡ್ಬೋದು, ಎಲ್ಲ ಬಲೂನ್ಸ್ ಆಗಿರ್ಬೋದು ಎಲ್ಲವನ್ನು ಹಾಕಿ ಮಗನನ್ನು ಅಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಫಸ್ಟಿಗೆ ಒಂದು 4 ಟೈಮ್ಸ್ ಸ್ಮೈಲ್ ಮಾಡಿದ, ಆಮೇಲೆ ಸ್ಮೈಲ್ ಮಾಡಲೇ ಇಲ್ಲ ಹುಡುಗ. ಸಂಜೆ ಆಗ್ತಾಯಿತ್ತು, ಮಳೆ ಬರೋ ಥರ ಕೂಡ ಇತ್ತು. ಆಮೇಲೆ ಏನೆಲ್ಲ ಮಾಡಿ ಸೌಂಡ್ಸ್ ಎಲ್ಲ ಮಾಡಿ ಫೋಟೋ ಕ್ಲಿಕ್ ಮಾಡಿದ್ವಿ ನಾವು. ನೋಡ್ಬೋದು, ಅವರ ಆಂಟಿಗೆ ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ಪಾಪ. ಸೌಂಡೆಲ್ಲ ಮಾಡ್ತಾನೇ ಇದ್ದರು. ಆ ಥರ ತೆಗೀರಿ, ಈ ಥರ ತೆಗೀರಿ ಅಂತ ಹೇಳ್ತಾನೆ ಇದ್ದರು. ತುಂಬ ಖುಷಿ ಆಯಿತು ನನಗೆ. ಜೊತೆಗೆ ಆದಿ ಕೂಡ ಬಂದಿದ್ದ. ಆದಿ ಹಸ್ಬೆಂಡ್, ನಾನು ಹೋಗಿದ್ವಿ. ಆಮೇಲೆ ಅವರು ಮಿನಿ ಆಂಟಿ ಕೂಡ ಬಂದರು, ಮತ್ತು ಇಬ್ಬರು ಫೋಟೋಗ್ರಾಫರ್ಸ್ ಹೋಗಿದ್ವಿ. ನಮ್ಮ ಆಮೇಲೆ ಬಂದರು. ಸಂಜೆ ಆಗುವಾಗ ಅಮ್ಮ ಬಂದರು ಅಲ್ಲಿಗೆ. ನೋಡ್ತಾ ಇರ್ಬೋದು ನೀವು, ಫೋಟೋಶೂಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸ್ಮೈಲು ಮಾಡಂದರೆ ಸ್ಮೈಲ್ ಮಾಡ್ತಾನೇ ಇಲ್ಲ ಅವನು. ನೋಡ್ತಾನೆ ಬಟ್ ಸ್ಮೈಲ್ ಮಾಡಲ್ಲ. ಲಾಸ್ಟಿಗೆ ಅಳೋಕ್ಕೆ ಶುರು ಮಾಡಿಕೊಂಡ. ಆಮೇಲೆ ಸಂಜೆ ಆಯ್ತಲ್ವ, ಮಳೆ ಬರೋ ಥರ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಸೊಳ್ಳೆ ಕೂಡ ಬರೋಕ್ಕೆ ಶುರು ಆಯಿತು. ಹಾಗಾಗಿ ನಾವು ಸಾಕು ಅಂತ ಬಿಟ್ವಿ. ಆವಾಗಲೇ ತುಂಬ ಫೋಟೋಶೂಟ್ ಮಾಡ್ಕೊಂಡಿದ್ರು ಅವರು ಫೋಟೋಗ್ರಾಫರ. ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡ್ತಾರೆ ಮಾತ್ರ. ತುಂಬ ಇಷ್ಟ ಆಯಿತು ನನಗೆ. ನೋಡ್ಬೋದು,
ಅವನಿಗೆ ಸುಸ್ತಾಯಿತು ಲಾಸ್ಟಿಗೆ. ಹಸ್ಬೆಂಡ್ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಆಮೇಲೆ ಆದಿ ಮತ್ತು ನಿನಾದನ್ನು ಇಬ್ಬರನ್ನ ಕೂತ್ಕೊಳಿಸಿ ಫೋಟೋಶೂಟ್ ಮಾಡಿಸಿದ್ವಿ. ಆ ದಿನ ನೋಡ್ಬೋದು ನೀವು. ಈ ಥರ ಫೋಟೋಶೂಟ್ ಮಾಡಿಸಿದ್ವಿ ಇಬ್ಬರನ್ನ ಕೂತ್ಕೊಳಿಸಿ. ನೆಕ್ಸ್ಟ್ ನಾನು ಕೂಡ ಕೂತ್ಕೊಂಡೆ ನಿನಾದನ್ನ ಹಿಡ್ಕೊಂಡು. ನೋಡ್ಬೋದು ಏನಾಯ್ತಂದರೆ, ನಾನು 4 o'clockಗೆ ಟೈಮ್ ಕೊಟ್ಟಿದ್ದೆ ಅವ್ರಿಗೆ. ಆಮೇಲೆ 5:30 ಈ ಮಗ ಇದ್ದರೆ ಗೊತ್ತಲ್ವ ಲೇಟ್ ಆಗುತ್ತೆ ಅಂತ. ಪರವಾಗಿಲ್ಲ 5:30 ಹಂಗೆ ಹೊರಟ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ. ಬಟ್ ಸಂಜೆ ಆಗೋಯ್ತು. ಫೋಟೋಗ್ರಾಫರ್ಸ್ ಇಬ್ಬರು ಬಂದು ಮನೆಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ತಲೆಗೆ ಆಯಿಲ್ ಹಾಕಿಟ್ಟಿದ್ದೆ. ಫುಲ್ ಅರ್ಜೆಂಟಾಗಿ ತಲೆ ವಾಶ್ ಮಾಡಿಕೊಂಡು ಫುಲ್ ತಲೆ ಒದ್ದೆಯೇ ಇತ್ತು. ಹಾಗೆ ಫ್ರೀ ಹೇರ್ ಬಿಟ್ಕೊಂಡು ಹೋದೆ. ಅದರಲ್ಲಿ ಫೋಟೋಶೂಟ್ ಮಾಡಿರುವಂಥದ್ದು ನೋಡ್ಬೋದು. ನಾವು ಫ್ಯಾಮಿಲಿ ಫೋಟೋಶೂಟ್ ಮಾಡ್ತಾ ಇದ್ದೇವೆ. ಆ ದಿನ ನಾವು ಹಿಡ್ಕೊಳ್ಳುವಾಗ ನಿನಾದ್ಗೆ ಸಿಟ್ಟು ಬರ್ತಾಯಿತ್ತು. ನೋಡ್ಬೋದು ಹಸ್ಬೆಂಡ್ ಮತ್ತು ನಿನಾದ್ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಮತ್ತು ನಿನಾದ್ ಫೋಟೋಶೂಟ್ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ನನಗೆ ಇದೇ ಟೈಪ್ ಬೇಕಿತ್ತು ಪ್ಲೇಸ್. ನಾನು ಫೋಟೋಗ್ರಾಫರ್ ಜೊತೆ ಕೂಡ ಹೇಳಿದ್ದೆ, ನನಗೆ ಫುಲ್ ಗ್ರೀನರಿ ಟೈಪಲ್ಲಿ ಬೇಕು ಫೋಟೋಶೂಟ್ ಅಂತ. ಓಕೆ ಮೇಡಮ್ ಮಾಡಿಕೊಡೋಣ ಅಂತ ಹೇಳಿದರು. ತುಂಬ ಇಷ್ಟ ಆಯಿತು ನನಗೆ. ನನಗೆ ಫೋಟೋಶೂಟ್ ಮಾಡಿದ್ದು ಲಿಖಿತ್ ಆಚಾರ್ಯ ಫೋಟೋಗ್ರಫಿ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ಫೋಟೋಗ್ರಫಿ. ಅವರ ನಂಬರ್ ಬೇಕಿದ್ದರೆ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಫೋಟೋಶೂಟ್ಗೆ ಎಷ್ಟಾಯಿತು ಅಂತ ಹೇಳೋದಾದರೆ, ನಾನು ಪ್ಯಾಕೇಜ್ ಟೈಪಲ್ಲಿ ಅವ್ರ ಜೊತೆ ಕೇಳಿದ್ದೆ. ಅವರು ಫ್ರೀ ಫೋಟೋಶೂಟ್, ಆಮೇಲೆ ಬರ್ಡೇ ಫಂಕ್ಷನ್ದು ಫೋಟೋಶೂಟ್, ಆಮೇಲೆ ದೈವದ ಕೋಲ ಇತ್ತು ನಮ್ಮ ಮನೆಯಲ್ಲಿ. ಈ ಮೂರಕ್ಕಾಗಿ ಒಂದು ಪೇಮೆಂಟ್ ಹೇಳಿತು. ಓಕೆ ಅಂತ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಹೈಲೈಟ್ಸ್ ಎಲ್ಲ ಸೇರಿ 5,000ಗೆ ಮಾಡಿಕೊಟ್ರು. ನೋಡ್ಬೋದು ಫೋಟೋಶೂಟ್ ಆಗಿ ನಾವು ಹೋಗ್ತಾ ಇದ್ದೇವೆ ಮನೆಗೆ. ಸ್ವಲ್ಪ ಸಂಜೆ ಆಗಿತ್ತು, ಆಮೇಲೆ ಮಳೆ ಬರೋ ಥರ ಕೂಡ ಇತ್ತು. ಹಾಗಾಗಿ ಹೊರಡ್ತಾ ಇದ್ದೇವೆ. ತುಂಬ ಚೆನ್ನಾಗಿ ಆಯಿತು ಮಾತ್ರ ಫೋಟೋಶೂಟ್. ಇದೇ ಪ್ಲೇಸು. ಹಸ್ಬೆಂಡಲ್ಲಿ ಮಾತಾಡ್ತಾ ಇದ್ದಾರೆ, ನಿನ್ನೆಂಟಿಯ ಹಸ್ಬೆಂಡ್ ಜೊತೆ. ತುಂಬ ಚೆನ್ನಾಗಿತ್ತು ಮಾತ್ರ ಫೋಟೋಶೂಟ್. ನೀವು ಕೂಡ ನಿಮಗೆ ಫೋಟೋಶೂಟ್ ಮಾಡೋಕ್ಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಫೈನಲ್ ಆಗಿ ನಿನಾದ್ನ ಫೋಟೋಸ್ ಈ ಟೈಪ್ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವು. ಫುಲ್ಲು ಫೋಟೋಸ್ನ ಶೇರ್ ಮಾಡ್ತಾ ಇದ್ದೇನೆ.
ಫೈನಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಬಂದ್ವಿ ನಿನಾದದು. ಇಷ್ಟು ಕತ್ತಲೆ ಆಗಿತ್ತು. ನಾವು 5:30 ಹಾಗೆ ಮನೆ ಬಿಟ್ಟಿದ್ವಿ, ಬಟ್ ಬರುವಾಗ 7 o'clock ಹತ್ತಿರ ಆಗಿತ್ತು. ತುಂಬ ಚೆನ್ನಾಗಿತ್ತು ಫೋಟೋಶೂಟ್ ಮಾತ್ರ. ಬೇಗ ಮುಗಿಸ್ಕೊಂಡ್ವಿ. ಸಂಜೆ ಆಗ್ತಾಯಿತ್ತು, ಕೂಡ ಮಳೆ ಕೂಡ ಬರ್ತಾಯಿತ್ತು. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.